ನನ್ನ ಹೆಸರು ಬಿ ಕೃಷ್ಣಪ್ಪ ಬಾಸೆಟ್ಟಿಹಳ್ಳಿ, ಪಟ್ಟಣ ಪಂಚಾಯತಿ ದೊಡ್ಡಬಳ್ಳಾಪುರ ತಾಲೂಕು. ನಾನು ಇಲ್ಲಿ ಈಗ ನಡೀತಕ್ಕಂಥ 21ನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ನಾನು 11ನೇ ವಾರ್ಡ್ನಿಂದ ಬಸವೇಶ್ವರ ನಗರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ. ಈ ಸ್ಪರ್ಧೆಯಲ್ಲಿ ನಮಗೆ ಜಯಶೀಲನ ಮಾಡೋದಕ್ಕೆ ನಾವು ಕಾಯ ವಾಚ ಮನಸ ಮೊದಲಿಂದಲೂ ಒಳ್ಳೆ ಉತ್ತಮವಾದಂಥ ಕಾರ್ಯ ಬಂದದ್ದು. ನಮ್ಮ ಏನು ಮತದಾರರನ್ನು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನಮಗೆ ಸಹಕಾರ ಕೊಡಿ. ನಮಗೆ ಏನು ಈ ದಿನ BJP ಸಿಂಬಲ್ಲಿಂದ ನಾವು ಅಭ್ಯರ್ಥಿಯಾಗಿ ನಿಂತಿದ್ದೀವಿ. ಶಾಸಕರು ಪ್ರೇಮ್ಕುಮಾರು, ನಾರಾಯಣಸ್ವಾಮಿ ಅವರು, ನಮ್ಗೆ ಹಿತೈಷಿಗಳು ಸಾಕಷ್ಟು ನಮಗೆ ಇದಕ್ಕೆ ಬೆಂಬಲ ಕೊಟ್ಟು ತಾವು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ನಮ್ಮಲ್ಲಿ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಏನು ಆತ್ಮೀಯವಾಗಿ ನನ್ನನ್ನು ಗುರುತಿಸಿದ್ದಾರೆ. ಅದರಂತೆ ನಾನು ಅವರಿಗೆ ಒಂದು ಮಾನ್ಯತೆ ಕೊಟ್ಟು ಬಸವೇಶ್ವರ ನಗರದ ಒಂದು ವಾರ್ಡ್ 11ನೇ ವಾರ್ಡ್ನಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ನಾವು ಜನಗಳಲ್ಲಿ ನಾವು ವಿನಂತಿ ಮಾಡೋದಿಷ್ಟೇ, ನಮ್ಮ ವಾರ್ಡ್ನಲ್ಲಿ ಇಲ್ಲಿನ ಒಂದು ಏನು ಕುಂದುಕೊರತೆಗಳಿರ್ತವೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಹಿಂದಿನ ನಾವು ಸಾಕಷ್ಟು ಮೊದಲಿಂದ ಗ್ರಾಮ ಪಂಚಾಯತಿ ಸದಸ್ಯರಾಗಿ 2 ಸಾರಿ ಅಧ್ಯಕ್ಷರಾಗಿ ಈ ಗ್ರಾಮದಲ್ಲಿ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಸಹ ನಾವು ಈ ಪಟ್ಟಣ ಪಂಚಾಯತಿಗೋಸ್ಕರ ಮೊದಲು ನಾವು 47 ಜನ ನಾವು ಸದಸ್ಯರಿದ್ದು ಈ ದೊಡ್ಡ ಪಂಚಾಯತಿ ಆಗಿರೋದ್ರಿಂದ ನಮಗೆ ಪುರಸಭೆ ಮಾಡಿಕೊಡಿ ಅನ್ನೋದನ್ನು ನಾವು ಸರ್ಕಾರದಲ್ಲಿ ಒಂದು ವಿನಂತಿಯನ್ನು ನಾವು ಪಂಚಾಯತಿಯಿಂದನೇ ಮಾಡಿಕೊಂಡಿದ್ವಿ. ಅವರು 2011ನೇ ಸಾಲಿನ ಜನಗಣತಿ ಮೇಲೆ ಪಟ್ಟಣ ಪಂಚಾಯತಿ ಅಂತ ರೂಪಿಸಿ ಈಗ 19 ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿ ಈ ಪಂಚಾಯತಿಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವೀಕಾರ ಮಾಡಿದ್ದೀವಿ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಅದು ಪುರಸಭೆ ಆಗ್ತದೆ, ಅದರಲ್ಲಿ ಅನುಮಾನ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಪಟ್ಟಣ ಪಂಚಾಯತಿ ರಚನೆ ಆದ ನಂತರ ಅದು ಸುಮಾರು 5 ವರ್ಷ ಕಾಲ ಇವತ್ತು ಚುನಾವಣೆಗೆ ಅವಕಾಶ ಆಯಿತು. ಒಂದು ಚುನಾವಣೆ ನಮಗೆ ನಷ್ಟ ಆಯಿತು, ನಮ್ಮ ಪಂಚಾಯತಿಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕುಂಠಿತ ಆಯಿತು. ಮತ್ತು ಏನು ನಾವು ಜನಪ್ರತಿನಿಧಿಗಳು ಮಾಡಬೇಕಾದಂಥ ಕೆಲಸಗಳನ್ನು ನಾವು ಮಾಡೋಕ್ಕಾಗಿರಲಿಲ್ಲ. ಈಗ ಈ ಪಟ್ಟಣ ಪಂಚಾಯತಿಗೆ 21ನೇ ತಾರೀಕು 12ನೇ ತಿಂಗಳು 25ನೇ ಸಾಲಿನಲ್ಲಿ ನಡೀತಕ್ಕಂಥ ಚುನಾವಣೆ ಇದು ಮೊದಲನೇ ಚುನಾವಣೆ ಆಗಿರೋದ್ರಿಂದ ಇದಕ್ಕೆ ಬಹಳ ಮಹತ್ವ ಇದೆ. ನಮ್ಮ ಒಂದು ಏನೀಗ ಶಾಸಕರ ಮುಖಾಂತರ ನಾವು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದು ಸಂಖ್ಯೆಗಳಲ್ಲಿ ನಾವು ಬಹುತೇಕ ಎಲ್ಲ ಸದಸ್ಯರನ್ನು ಎಲ್ಲ ಒಂದು ವಾರ್ಡ್ನಲ್ಲೂ ನಾವು ಗೆಲ್ಲೋದಕ್ಕೆ ಒಂದು ಆಸಕ್ತಿ ಇದೆ. ನಮ್ಮನ್ನು ಜನ ಗೆಲ್ಲಿಸ್ತಾರೆ, ನಮ್ಮ ಒಂದು ಅಭಿವೃದ್ಧಿ ಕೆಲಸಗಳು ನೋಡಿದ್ದಾರೆ. ನಾವು ಏನು ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಇಲ್ಲಿ ಕೆಲವು ನುರಿತ ಸದಸ್ಯರು ಇದ್ದೀವಿ, ಮತ್ತು ಪಂಚಾಯತಿಯ ಒಂದು ಒಡಂಬಡಿಕೆ ಇರ್ತಕ್ಕಂಥ ಜನಪ್ರತಿನಿಧಿಗಳು ಈಗ ಸ್ಪರ್ಧೆಯಲ್ಲಿರೋದ್ರಿಂದ ನಾವು ಪಟ್ಟಣ ಪಂಚಾಯತಿಯಲ್ಲಿ ಹೆಚ್ಚಿನ ಕೆಲಸಗಳು ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಸಹಾಯ ಆಗ್ತದೆ ಅನ್ನೋ ಉದ್ದೇಶದ ಮೇಲೆ ನಾವು ಈ ಬಹುಮತದಲ್ಲೇ ನಾವು ಈ ಪಂಚಾಯತಿಯಲ್ಲಿ ಸದಸ್ಯರಾಗಿ ಆಯ್ಕೆ ಆಗೋದಕ್ಕೆ ಜನ ನಮಗೆ ಸಹಕಾರ ಕೊಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಕಾರಣ ಇಷ್ಟೇ, ನಮ್ಮಲ್ಲಿ ಇಂದಿನಿಂದ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿ ಪಂಚಾಯತಿಯಲ್ಲಿ ಏನು ಮೊದಲನೇ ಇದರಲ್ಲಿ ಭಾಳಷ್ಟು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಗುರುತಿಸ್ಕೊಂಡಿದ್ದೀವಿ. ಅಲ್ಲಿ ಭಾಳಷ್ಟು ಮಾನ್ಯತೆಗಳು ಮತ್ತು ನಮಗೆ ಸಹಕಾರ ಸಿಕ್ಕಿದೆ. ನಿರ್ಮಲ ಗ್ರಾಮ ಪುರಸ್ಕಾರ, ನೈರ್ಮಲ್ಯ ರತ್ನ ಪ್ರಶಸ್ತಿ ರಾಜ್ಯದಿಂದ, ಇಂತಹ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಪಂಚಾಯತಿನ ಗುರುತಿಸ್ಕೊಂಡು ಬಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರೋದ್ರಿಂದ ನಾವು ಇವತ್ತು ಜನಗಳಲ್ಲಿ ನಮ್ಮ ಮೇಲೆ ವಿಶ್ವಾಸ ಇದೆ. ನಾವು ಮತ್ತೆ ಈಗ ಈ ಪಟ್ಟಣ ಪಂಚಾಯತಿನೂ ಹೆಚ್ಚಿನ ಅಭಿವೃದ್ಧಿ ಮಾಡಿ ಮಾದರಿಯಾಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲೂ ಸಹ ನಾವು ಇದನ್ನು ಮೇಲ್ದರ್ಜೆಗೆ ತಗೊಂಡು ಹೋಗೋದಕ್ಕೆ ಸಹಕಾರ ಜನಗಳಿಗೆ ಸಿಗ್ತದೆ, ನಾವೆಲ್ಲ ಮಾಡ್ತೀವಿ ಅನ್ನೋ ಉದ್ದೇಶದಲ್ಲಿ ಈಗಾಗಲೇ ನಾವು ಜನಗಳಲ್ಲಿ ಮುಂದೆ ಹೋಗಿ ವಿನಂತಿ ಮಾಡ್ತಾ ಇದ್ದೀವಿ. ನಾವು ಪಂಚಾಯತಿಯಲ್ಲಿ ನಮ್ಮನ್ನ ಆಯ್ಕೆ ಮಾಡಿಕೊಡಿ, ನಾವು ನಿಮ್ಮ ಕೆಲಸ ಕಾರ್ಯಗಳು ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಾವು ಪಂಚಾಯತಿಯಲ್ಲಿ ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಅದರಂತೆ ಸ್ಪಂದಿಸ್ತಾ ಇದ್ದಾರೆ. ನಮಗೂ ಮತದಾರರು ನಮಗೆ ವಿಶ್ವಾಸ ಇಟ್ಕೊಂಡು
ಅದಕ್ಕೆ ಆಶೀರ್ವಾದ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇದೆ. ಈ ಇಂದಿನ ರಾಜಕೀಯ ಪ್ಲಸ್ ಈಗಿನ ರಾಜಕೀಯ ನೋಡಿದಾಗ, ಹಿಂದೆ ನೀವು ಸುಮಾರು 65 ವರ್ಷಗಳ ರಾಜಕೀಯ ಇತಿಹಾಸ ನೋಡಿದ್ದೀರಾ. ಈಗ ದುಡ್ಡಿಲ್ದಿದ್ದು ರಾಜಕೀಯನೇ ಮಾಡಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದಾಗ್ತಾ ಇದೆ. ನೀವು ಇಂದಿನ ರಾಜಕೀಯ ಈಗಿನ ರಾಜಕೀಯ ನೋಡ್ತಾ ಇರೋದ್ರಿಂದ ಈ ಯಾವ ರೀತಿ ಅನಿಸ್ತಾ ಇದೆ, ಅನುಭವ ಕೊಡ್ತಾ ಇದೆ? ನನಗೆ ವೈಯಕ್ತಿಕವಾಗಿ ಹೇಳೋದಾದ್ರೆ ನನಗೆ ಅದೇನು ಅನಿಸಿಲ್ಲ. ಈಗ ಬಹುಶಃ ನಾನು ಇದು 9ನೇ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬೇರೆ ತಾಲೂಕ್ ಪಂಚಾಯಿತಿ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಸ್ಪರ್ಧೆ ಮಾಡಿದ್ದೀನಿ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಇದು 9ನೇ ಬಾರಿ ಈ ವರ್ಷದಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇರೋದು. ನನಗೆ ಅನ್ಕೊಂತಾರೆ, ಆದರೆ ನಾನು ಜನಗಳ ಮುಂದೆ ಹೋದಾಗ ನನಗೆ ಅದು ಅನ್ನಿಸ್ತಾ ಇಲ್ಲ. ಅವರು ಅದನ್ನು ಅಪೇಕ್ಷೆ ಪಡ್ತಾ ಇಲ್ಲ. ನೀವು ಇರಬೇಕು, ನೀವು ಈ ಪಂಚಾಯತಿಯಲ್ಲಿ ಮಾರ್ಗದರ್ಶಕರಾಗಿರಬೇಕು, ಈ ಪಂಚಾಯತಿಯಲ್ಲಿ ಇದ್ದರೆ ನಮಗೆಲ್ಲ ಏನೋ ಒಂದು ಸಂತೋಷ ಇದೆ. ಈ ಬೇರೆ ಬೇರೆ ವಾರ್ಡ್ನವರೆಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಸಹಜ. ಈಗ ನಾವು 2-3 ಒಂದು ಕಡೆ ನಿಂತಾಗ ಹಿಂದಿನ ಚುನಾವಣೆಯಲ್ಲಿ ಒಬ್ಬರೇ ನಿಲ್ತಾ ಇರಲಿಲ್ಲ, 2-3 ನಿಲ್ತಾ ಇದ್ವಿ. ಇತ್ತೀಚಿನ ಒಂದು ರಾಜಕೀಯ ಮಾಡಂತ ಒಂದು ಜನರಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಇದು ನಾವು 5 ವರ್ಷಕ್ಕೊಂದ್ಸಾರಿ ಜನಗಳ ಮುಂದೆ ಹೋಗ್ತೀವಿ. 5 ವರ್ಷ ಬೇಗ ಬಂದ್ಬಿಡ್ತದೆ. ಆದರೆ ನಾವೇನು ಈಗ ಕೈ ಮುಗಿದು ಅವ್ರನ್ನ ಓಟು ಕೇಳಿ ನಮ್ಮನ್ನ ಜಯಶೀಲರಾಗಿ ಮಾಡ್ತೀವಿ ಅಂತಂದಾಗ ಅಲ್ಲಿನ ಸ್ಥಳೀಯವಾಗಿರ್ತಕ್ಕಂಥ ಕುಂದುಕೊರತೆಗಳು, ಅಲ್ಲಿನ ಅಭಿವೃದ್ಧಿ ಕೆಲಸಗಳು, ಆ ವಾರ್ಡ್ನಲ್ಲಿ, ಆ ಗ್ರಾಮದಲ್ಲಿ ಆ ಒಂದಿರ್ತಕ್ಕಂಥದ್ದನ್ನು ನಾವು ತ್ವರಿತವಾಗಿ ಮಾಡಿ, ನಾವು ಈಗಿನ ಸದಸ್ಯರಿಗೆ ಹೇಳ್ತಕ್ಕಂಥದ್ದಿಷ್ಟೇ, ನಾವೇನು ಆಶ್ವಾಸನೆ ಕೊಟ್ಟಿರ್ತೀವಿ ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಅದನ್ನು ಯಾವ ಮಟ್ಟದಲ್ಲಿ ಇವತ್ತು ಶಾಸಕರು ಇರ್ಬೋದು, ಸರ್ಕಾರ ಇರ್ಬೋದು, ಅಥವಾ ನಮ್ಮ ಸ್ಥಳೀಯ ಸಂಪನ್ಮೂಲದಿಂದ ಕ್ರೋಢೀಕರಿಸಿಕೊಂಡು ನಾವು ಅಭಿವೃದ್ಧಿ ಕೆಲಸಗಳನ್ನ ಮೊದಲನೇದಾಗಿ ಮಾಡಬೇಕು. ಮಾಡಿದಾಗ ಮಾತ್ರ ನಮಗೆ ಅಲ್ಲಿ ಗೌರವ ಸಿಗುತ್ತೆ. ಇಲ್ಲೇ ಮುಖ್ಯವಾದ ಮೊದಲನೇ ಕೆಲಸ ಇದು ನಮ್ಮ ಪಂಚಾಯತಿಯಲ್ಲಿ ಮಾಡೋಂಥದ್ದು. ಮೊದಲನೇದೇ ಈ ನಮ್ಮ ಹೊಸ ಬಾಡಿ ಬಂದ ತಕ್ಷಣ ಅದಕ್ಕೆ ಕಾರ್ಯಕ್ರಮ ರೂಪಿಸುವಂಥ ವಿಷಯ ಇದೆ. ಇದು ಹಿಂದಿನ ದಿನದಲ್ಲೆಲ್ಲ 16 ವರ್ಷದಿಂದ ಇದರ ಪ್ರಯತ್ನ ನಾವು ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಕೊಂಬಂದಿದ್ದೀವಿ. ಕಸ ವಿಂಗಡಣೆ ಇರ್ಬೋದು, ಹಸಿ ಕಸ, ಒಣ ಕಸ ಅಥವಾ ವೇಸ್ಟ್ನೆಲ್ಲ ಇದು ಮಾಡಬೇಕು ಅನ್ನೋ ಉದ್ದೇಶನ ಮಾಡ್ಕೊಂಡು ಈಗಾಗಲೇ ಮಾಡಿದ್ವಿ. ಈ 5 ವರ್ಷದಲ್ಲಿ ನಾವು ಅಷ್ಟು ಕುಂಠಿತ ಆಗಿದೆ ಜನಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದ. ಈಗ ನಾವು ಇಂದಿನ ದಿನಗಳಲ್ಲಿ ಭಾಳಷ್ಟು ಕಡೆ, ಭಾಳ ರಾಜ್ಯಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ನಮ್ಮ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಇಂಥ ಕಡೆ ಎಲ್ಲ ಈ ಕಸ ವಿಂಗಡಣೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಇದು ಮೊದಲನೇದಾಗಿ ನಾವು ಗೋವಾದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಅದನ್ನು ನಾವು ಮಾಡೋಣ ಅನ್ನೋ ಉದ್ದೇಶ ನನ್ನದಿದೆ. ಏನಂದರೆ ಅದು ಕಸನ ಒಟ್ಟಿಗೆ ತಗೊಂಡೋಗಿ ಡಂಪ್ ಮಾಡಿ ಅದು ವಿಂಗಡಣೆ ಮಾಡ್ತದೆ. ಅದೇನೆ ಒಂದು ಕಡೆ ಹಸಿ ಕಸ, ಒಂದು ಕಡೆ ಒಣ ಕಸ, ಒಂದು ಕಡೆ ಕಬ್ಬಿಣ ಇರ್ಬೋದು, ಇನ್ನೊಂದು ಇರ್ಬೋದು, ಅದು ಮಾಡ್ತಾರೆ. ಅಂಥ ಒಂದು ಮಿಷಿನರಿಗಳನ್ನು ತಂದು ಇಲ್ಲಿ ಮೊದಲನೇದಾಗಿ ಅದನ್ನು ಮಾಡಿ ಸ್ವಚ್ಛತೆಗೆ ಆದ್ಯತೆ ಕೊಡೋಣ ಅನ್ನೋ ಒಂದು ಗುರಿ ನಂದಿದೆ. ಈ ನೀವು ಮೊದಲು JDS ಅಲ್ಲಿ ಇದ್ರಿ, ನೀವು JDS ಬಿಟ್ಟು ಇವಾಗ ಬಿಜೆಪಿ ಬಂದ್ಮೇಲೆ JDS ಅಲ್ಲಿ ಬಾಶೆಹಳ್ಳಿ ಭಾಗದಲ್ಲಿ ಒಂಥರ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅಂತ ಒಂದು ಪ್ರಚಲಿತದಲ್ಲಿದೆ. ಅಂದ್ರೆ ಯಾಕಂದ್ರೆ 19 ಸ್ಥಾನಗಳಲ್ಲಿ ಸ್ಪರ್ಧಿಸಬೇಕಾಗಿದ್ದು JDS ಈಗ ಬರೀ 10 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದೆ. ಅದನ್ನೆಲ್ಲ ನೋಡಿದ್ರೆ ಒಂದ್ ಸ್ವಲ್ಪ, ಯಾಕಂದ್ರೆ ನೀವು JDS ಅಲ್ಲಿ ಅಷ್ಟು ಉನ್ನತ ಮಟ್ಟದ ನಾಯಕರಾಗಿದ್ರಿ. ಈಗ ಇತ್ತೀಚೆಗೆ ಅದ್ ಬಿಟ್ಬಿಟ್ಟು ಬಂದಾಗ ಏನಾದ್ರು ಒಂದ್ ಸ್ವಲ್ಪ JDS ಬಿಟ್ಬಿಟ್ಟು ಬರಬಾರ್ದಾಗಿತ್ತು ಅಂತ ಏನಾದ್ರು ನೋವಾದ್ರು ಏನಾದ್ರು ಹೇಳ್ತಾ ಇದ್ದ? ನೀವು ಬಂದಿದ್ಮೇಲೆ ಬಿಜೆಪಿಗೆ ಆನೆ ಬಲ ಬಂದೈತಿ ಅಂತ ಬಿಜೆಪಿಯಲ್ಲಿ ಎಲ್ಲಾ ಕಡೆ ಪ್ರಚಲಿತ ಇದೆ. JDS ಬಿಟ್ಬಿಟ್ಟು ಬಂದಿದ್ದಕ್ಕೆ ಈ ಭಾಗದಲ್ಲಿ JDS ಯಾವ ರೀತಿ ಒಂದು ಇದು ನಮಗೆ ಮಾನಸಿಕ ನೋವಿದೆ. ನಂದು ಕೊನೆ ಪ್ರಯತ್ನನೂ ಇದೆ. ಕೊನೆಯವರೆಗೂ ನಾನು JDSನಲ್ಲಿ NDA, ಯಾಕಂದರೆ ಈಗಾಗಲೇ ನಮ್ಮ ವರಿಷ್ಠರು ದೇವೇಗೌಡರು, ಕುಮಾರಣ್ಣವರು ಇವರೆಲ್ಲನೂ ಮೇಲ್ಮಟ್ಟದಲ್ಲಿ NDAಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮನ್ನು NDAಗೆ ತಗೊಂಡು ನಾವು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು BJಪಿಗೆ ಓಟ್ ಕೊಟ್ಟು ನಾವು ಸುಧಾಕರ್ ಅವ್ರನ್ನ ಈ ಕ್ಷೇತ್ರದಲ್ಲಿ ಪಾರ್ಲಿಮೆಂಟ್ ಸದಸ್ಯರು ಮಾಡಿದ್ವಿ. ನಮಗೆಲ್ಲ ಖುಷಿ ಇತ್ತು. NDAಲ್ಲೇ ಹೋಗಬೇಕು, NDAಲ್ಲೇ ನಾವು ಈ ರೀತಿ ಸೀಟ್ ಹಂಚ್ಕೊಳ್ಳೋಣ ಅಂತ ನನ್ನದು ಪ್ರಯತ್ನ ಇತ್ತು. ಅದು ಯಾಕೋ ಅದು ಸಫಲ ಆಗಿಲ್ಲ. ಕಾರಣ ಏನಂದರೆ ಅವ್ರ ಗುರಿ ಈ
JDS ಎಲ್ಲ ಕಡೆ ಇದೆ ಅಂತ ಅನ್ಸ್ಕೊಂಬಿಡೋಣ, ಎಲ್ಲ ಸೀಟ್ ನಿಂತ್ಕೊಂಬಿಡೋಣ ಅನ್ನೋ ಭಾವನೆ ಅವರಲ್ಲಿ ಇತ್ತು. ನನಗೂ ಈಗ BJPಗೆ ಹೋಗಿದ್ದು ಉದ್ದೇಶ, ಈ BJPಗೆ ಹೋದ್ರೂ ಸಹ ನಾವು NDAಲ್ಲೇ ಇದ್ದೀವಿ, ನಾವೇನು ಬೇರೆ ಪಕ್ಷಕ್ಕೆ ಹೋಗಿಲ್ಲ. ಬೇರೆ ಪಕ್ಷಕ್ಕೆ ಹೋಗಿದ್ದೆ ಅದ್ರ ಲೆಕ್ಕಾಚಾರ ಬೇರೆ ಇತ್ತು. ಈಗ NDAಲ್ಲೇ ಕೆಲಸ ಮಾಡಿ JDS BJP ಎರಡೂ ಒಟ್ಟಿಗೆ ಮಾಡೋಣ, ಮುಂದಿನ ದಿನಗಳಲ್ಲಿ ಒಟ್ಟಿಗೆ ತಗೊಂಡು ಹೋಗೋಣ. ಪಂಚಾಯತ್ ಬೆಳೆದಿಲ್ಲ, ನಮ್ಮ ಪಂಚಾಯತಿ ಮಟ್ಟದಲ್ಲಿ ನಾವು ಅದನ್ನ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ ನನಗಿದೆ. ನಾನು ಚುನಾವಣೆ ಸ್ಪರ್ಧೆ ಮಾಡಬಾರ್ದು ಅಂತ ಇದ್ರೂ ಸಹ ಕೊನೆಯ ಸಮಯದಲ್ಲಿ ನೀವು ಬರಲೇಬೇಕು ಅಂತೇಳಿ ಎಲ್ಲ ವರ್ಗದ ಜನ, ಎಲ್ಲ ಪಕ್ಷದ ಜನ, ಎಲ್ಲ ಆತ್ಮೀಯರು ನನಗೆ ಒತ್ತಾಯ ಮಾಡಿ ನಾನು ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಗೆಲ್ಲಿಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾನು ಜೀವಂತವಾಗಿರೋವರಿಗೂ ಅವರಿಗೆ ನಾನು ಸೇವಕನಾಗಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಉಸಿರಿರೋವರಿಗೂ ಅಭಿವೃದ್ಧಿ ಕೆಲಸ ಆ ಒಂದು ಗ್ರಾಮದಲ್ಲಿ. ನಂದು ಒಂದೇ ವಾರ್ಡು ಅಂತಲ್ಲ, ಈಗ ಬಸವೇಶ್ವರ ನಗರ ಕೊಟ್ಟಿದ್ದಾರೆ, ಬರೀ ಒಂದೇ ವಾರ್ಡಲ್ಲ, ನಾನು 19 ವಾರ್ಡ್ಗೂ ಸದಸ್ಯನೇ, ನಾನು 19 ವಾರ್ಡ್ಗೂ ಅಧ್ಯಕ್ಷನೇ. ಆ ಥರ ಮಾನ್ಯತೆ ನನಗೆ ಅಲ್ಲಿ ಸಿಗುತ್ತೆ. ನಮ್ಮ ಒಂದು ಗುಂಪಲ್ಲಿ ಯಾರೇ ಅಧ್ಯಕ್ಷ ಆಗ್ಬೋದು, ಯಾರೇ ಉಪಾಧ್ಯಕ್ಷ ಆಗ್ಬೋದು. ಆ ದೃಷ್ಟಿಯಿಂದ ಜನಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ಜೀವ ಇರೋವರಿಗೂ ನಿಮಗೇನು ಒಳ್ಳೇದೇನು ಆಗಬೇಕು ನಿಮ್ಮ ವಾರ್ಡ್ನಲ್ಲಿ, ಅಥವಾ ನಮ್ಮ ಕಷ್ಟ ಸುಖಗಳು ಅಥವಾ ತೊಂದರೆಗಳು ಅಧಿಕಾರಿಗಳಿಂದ, ಸರ್ಕಾರದಿಂದ ಏನೇನು ಸಹಕಾರ ಆಗಬೇಕು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಅವರಿಗೆ ಮಾಡಿ ತೋರಿಸೋಣ ಅನ್ನೋ ಒಂದು ಆಸೆ ನಾನು ಇಟ್ಕೊಂಡು ಜನಗಳ ಮುಂದೆ ಹೋಗ್ತಾ ಇದ್ದೀನಿ. ನಮಸ್ಕಾರ, ನಮ್ಮ ಬೈಲಾಂಜನಪ್ಪ ಅಂತ. ಪಕ್ಕದ ಒಂದು ವೀರಾಪುರ ಗ್ರಾಮದಿಂದ ಈ ಬಾಶೆಟ್ಟಹಳ್ಳಿಗೆ ಬಂದು ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಸಮಾಜ ಸೇವೆಯನ್ನು ತೋರಿಸ್ಕೊಂಡಾಗ ಆ ಭಾಗದಿಂದನೂ ನಾವು ಅವತ್ತಿಂದನೂ ಸಮಾಜ ಸೇವೆಯಲ್ಲಿ ಬಂದಿದ್ದೀವಿ. ಹಾಗೆ ಇಲ್ಲಿ ಬಂದ ಮೇಲೆ ಒಂದು ಸ್ಥಾನಮಾನ ಸಿಗಬೇಕಾದ್ರೆ ಒಂದು ಕೃಷ್ಣಪ್ಪಣ್ಣರಂಥ ಒಂದು ದೊಡ್ಡ ದೈತ್ಯಾಕಾರದ ಒಂದು ಪ್ರತಿಭೆ ನಮ್ಗೆ ಕಾಣಿಸ್ತು. ಅವ್ರ ನೆರಳಲ್ಲಿ ಏನಾದರೂ ನಾನು ಸಾಧನೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಬಂದಾಗ ಅವ್ರ ಜೊತೆಲಿ ನನ್ನ ಮಕ್ಕಳನ್ನ ಒಂದು ಸರ್ಕಾರಿ ಶಾಲೆಗೆ ಸೇರಿಸಿದೆ. ಇಲ್ಲಿ ಬಂದ ಮೇಲೆ ಶಾಲೆಯಲ್ಲಿ ಅಣ್ಣವರು ಉತ್ತಮ ಮಟ್ಟದ ಒಂದು ಕಾರ್ಯವೈಖರಿ ನಾನು ನೋಡಿ, ಕೃಷ್ಣಪ್ಪಣ್ಣವರು ಮತ್ತು ಮುನ್ರಾಜಪ್ಪ ಅವರು ಅಂತ ಹೇಳ್ಬಿಟ್ಟು ನಮಗೆ ಭಾಳ ಇರುಕರವರು, ಗ್ರಾಮದ ವಿಚಾರವಾಗಿ ತುಂಬ ಆಸಕ್ತಿ ಹೊಂದಿದ್ರು. ಅವರು ನಮ್ಮನ್ನು ಒಂದು ಭಾಗದಲ್ಲಿ SMC ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ ಸಮಾಜಕ್ಕೆ ನಿಮ್ಮದೇ ಆದಂಥ ಕೊಡುಗೆ ಬೇಕು, ನೀವು ಸ್ವಲ್ಪ ಉತ್ಸುಕರಾಗಿದ್ದೀರ ಬನ್ನಿ ಅಂತ ಕೇಳಿ ಏಕಾಏಕಿ ಯಾರೂ ಕಾಂಪಿಟೇಷನ್ ಇಲ್ದಿರೋ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟರು. ಅದನ್ನು ಇವರ ಆಶೀರ್ವಾದದಿಂದ ನಾನು ಮುಂದುವರ್ಸ್ಕೊಂತ ಬಂದೆ. ಅದು ಇವತ್ತು ನನಗೆ ಈ ಮಟ್ಟಕ್ಕೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನಾನು ಒಂದು ಹೇಳ್ಬೇಕಾದ್ರೆ ಅನ್ನೋರ ವಿಚಾರವಾಗಿ ಈ ಭಾಗದಲ್ಲಿ ನೀವೇ ಹೇಳಿದ್ರೆ ರಾಜಕೀಯ ಭೀಷ್ಮ ಅಂತಲ್ಲ, ಅಲ್ಲಿ ಇದು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯ ಭೀಷ್ಮ. ಇವಾಗ ಹಿಂದೆ ಗ್ರಾಮ ಪಂಚಾಯತಿಯ ಭೀಷ್ಮ ಆಗಿದ್ರು, ಇವಾಗ ಪಟ್ಟಣ ಪಂಚಾಯತಿ ಭೀಷ್ಮ ಆಗಿದ್ದಾರೆ. ಹಾಗಾಗಿ ಏನೋ ಒಂದು ಹೇಳಿದ್ರೆ ನೀವು ಏನೇನೋ ಕ್ವಶನ್ ಕೇಳಿದ್ರು ಖಂಡಿತ ಅದೆಲ್ಲ ನಿರಾಳವಾಗಿ ಅಣ್ಣವರು ಉತ್ತರ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಬೇರೆ ಮಾತಿಲ್ಲ. ಆದರೂ ಸಹ ನಾವು ಅವ್ರ ನೆರಳಲ್ಲಿ ತುಂಬ ನಾನು ಕಲ್ತಿರ್ಬೇಕಾದ್ರೆ ಇವತ್ತೊಂದು ಈ ಮಟ್ಟದಲ್ಲಿ ಚುನಾವಣೆ ಬಂತು. ಎಷ್ಟೋ ಭಾಗದಲ್ಲಿ ಬದಲಾವಣೆಗಳಾಗಿ ಒಂದು ವಾರ್ಡನ್ನು ಅಣ್ಣವ್ರಿಗೆ ಕೊಟ್ಟರು, ಹೊಸ ವಾರ್ಡು ಹೇಳಿದ್ರು. ಆವತ್ತಿಂದನೂ ಹಳೆ ವಾರ್ಡಲ್ಲಿ ಕೆಲಸ ಮಾಡಿದ್ವಿ, ಇವತ್ತು ಹೊಸ ವಾರ್ಡ್ ಸಿಕ್ತು, ಇನ್ನೊಂದು ಉತ್ತಮವಾದ ಜನಗಳು ನನಗೆ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ ಕೇಳಿದ್ರು. ಅದೊಂದು ಒಳ್ಳೆಯದು. ಜೊತೆಗೆ ಇವ್ರ ವಿಚಾರವಾಗಿ ನಾನು ಎಲ್ಲೇ ಹೋದ್ರು ಅಣ್ಣವ್ರ ಜೊತೆಗೆ ಹೋಗ್ತೀನಿ, ನಾನು ವೈಯಕ್ತಿಕ ಹೋದ್ರು ಓಟ್ ಕೇಳಕ್ಕೆ ಹೋಗ್ತೀವಿ. ನಮ್ಮ ಕೃಷ್ಣಪ್ಪಣ್ಣವರು ಈ ಗ್ರಾಮದ ಒಂದು ಹಿತೈಷಿಗಳು ಶತಪ್ರಯಂತ ಕೆಲಸ ಮಾಡೋದು ಓಟ್ ಕೇಳಕ್ಕೆ ಹೋದಾಗ ಪ್ರತಿಯೊಬ್ಬರು ಹೇಳಿದ್ರು ಒಂದೇ ಮಾತು ಸತ್ಯವಾಗಿ, ಇಡೀ ಗ್ರಾಮಕ್ಕೆ ಪಕ್ಷಾತೀತವಾಗಿ ಜಾತಿವಾದಿಗಳು ಬಿಟ್ಟು ಎಲ್ಲ ಒಂದು ಸಂಘಟನೆ, ಆಮೇಲೆ ಭಾಷಾವಾರಿಕರು ಎಲ್ಲ ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಪರಿಚಯ ಆಗಿರುತ್ತಂತ ಒಬ್ಬ ವ್ಯಕ್ತಿ ಅಂದರೆ ಅಣ್ಣ ಕೃಷ್ಣಪ್ಪಣ್ಣರಂದ್ರೆ ಯಾವುದೇ ಅದಕ್ಕೂ ಮಾತಾಡಬೇಡಣ್ಣ, ವಿಚಾರ ಎಲ್ಲ ನನ್ನ ಮನಸ್ಸಲ್ಲಿದೆ ಅಂತ ಹೇಳಿದ್ರೆ ಹೊರತು ಬೇರೆ ನೆಗೆಟಿವ್ ಥಿಂಗ್ಸ್ ಯಾವ್ದು ಕೇಳ್ದಂಗೆ ಇಡೀ ನಾನೆಲ್ಲ ನೀವೆಲ್ಲೇ ಹೋಗಿ ಕೇಳಿದ್ರು ನಮ್ಮ ಗ್ರಾಮದ ಒಂದು 19 ವಾರ್ಡ್ಗೆ ಸಂಬಂಧಪಟ್ಟದ ಪ್ರತಿಯೊಂದು ಗ್ರಾಮದಲ್ಲೂ ಕೃಷ್ಣಪ್ಪಣ್ಣವ್ರಿಗೆ ಕಾಂಪಿಟೇಟಿವ್ ಇಲ್ದಿದ್ದಂಗೆ ಏನು ಬೇಡ, ಅವ್ರ ವಿಶ್ವಾಸವನ್ನು ಸಾಕು ಅನ್ನೋದು ವಿಚಾರನೇ ಬಂದಿದೆ. ಅದರಲ್ಲಿ ಬೇರೆ ಮಾತಿಲ್ಲ, ನೀವು ಪರಿಗಣಿಸ್ಬೋದು. ಎರಡನೇದಾಗಿ ಸೇವೆನಲ್ಲಿ ಮುಡುಪಾಗಿಟ್ಟಿರ್ಬೇಕಾದ್ರೆ ಇಡೀ 45-50 ವರ್ಷದಲ್ಲಿ ಒಂದು ಯಾವುದೇ ಅಂದರೆ ತನ್ನ ಮನೆ ಸ್ವಂತ ಕೆಲಸಗಳು ಇಲ್ದಿದ್ರು ಸಹ ಬಿಟ್ಟು ಒಂದು ಸಮಾಜಕ್ಕೆ ಹೋಗಿ ಬೆಳಿಗ್ಗೆ ಆದರೆ ಖಂಡಿತ ಸತ್ಯ ಯಾರು ಬೇಕಾದ್ರೆ ಎಲ್ಲ ಬೇಕಾದ್ರೆ ಕೇಳಿ, ಒಂದೇನಾದ್ರು ಚರಂಡಿ ವ್ಯವಸ್ಥೆ ಮನೆ ಹತ್ರ ತಪ್ಪಾಗಿದೆ ಅಂತ ಮನೆ ತಕ್ಕ ಬಂದ್ರು ಹಾಗೇ ಅಧಿಕಾರಿಗಳ ಹತ್ರ ಹೋಗಿ ಏನೋ ನಮ್ಮ ಸಂಬಂಧಪಟ್ಟ ಗ್ರಾಮದ ವ್ಯಕ್ತಿ ಮತ್ತು ಒಂದು ಸಮಸ್ಯೆ ಇದೆ, ಹಾಗಾಗಿ ಪಕ್ಕದಲ್ಲಿ ಒಂದು ದೇವಸ್ಥಾನದ ಕೆಲಸ ಇರ್ಬೋದು, ಶಾಲೆ ಕೆಲಸ ಇರ್ಬೋದು, ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಆಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ ನಮ್ಮ ಊರು ಸತ್ತು ಮಾಡಿರೋದು ಅನೇಕ ರೂಪಗಳಿದೆ. ನಾನು ಒಂದೊಂದು ಹೇಳೋಕ್ಕೋರೆ ಸಮಯ ಸಾಕಾಗಲ್ಲ, ಅದು ಹೇಳೋಕೆ ಕೂಡ ಆಗಲ್ಲ. ಅಷ್ಟು ಇತಿಹಾಸ ಬೆಳೆಸಿರೋಂಥ ವ್ಯಕ್ತಿ ನಮ್ಮ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತ್ ಒಬ್ಬ ಏಕೈಕ ವ್ಯಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಬಿ ಕೃಷ್ಣಪ್ಪಣ್ಣನವರು. ಅವ್ರ ನೆರಳಲ್ಲಿ ನಾನೂ ಬೆಳೆದೀನಿ, ನನ್ನಂಥ ಸಾವಿರಾರು ವ್ಯಕ್ತಿಗಳು ಬೆಳೆದಂಥ ಉದಾಹರಣೆ ನನಗೆ ಹೇಳೋಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಇಷ್ಟು ಮುದ್ಕ ಮಾಡಿ
ಅಣ್ಣವ್ರು ಎಲ್ಲೇ ಇದ್ರು ಸಹ ಖಂಡಿತವಾಗಿ ಗೆದ್ದೇ ಗೆಲ್ತೀವಿ ಅನ್ನೋ ಆಶ್ವಾಸನೆ ಜನ ಕೊಡ್ತಾ ಇದ್ದಾರೆ. ಹಾಗೆ ಆನೆಸ್ಟ್ ಆಗಿ ಇನ್ನೊಂದು ಕೇಳ್ತಾ ಇದ್ದೀನಿ, ಇನ್ನೂ ಬಹುಮತದಲ್ಲಿ ಕೊಟ್ಟು ಯಾವುದೇ ರೀತಿ ಆತಂಕ ಪಡ್ದಂಗೆ ಅಣ್ಣನ ಸ್ಥಾನಮಾನನ ಪ್ರತಿಯೊಬ್ರು ಏನು ಆರಾಧಿಸ್ತಾರೆ ಆ ಮಟ್ಟಕ್ಕೆ ತೊಗೊಂಡೋಗ ಎಲ್ಲರೂ ದಯವಿಟ್ಟು ಒಂದೊಂದು ಮತನ ಅಮೂಲ್ಯವಾಗಿ ಅಣ್ಣನ ಕೊಟ್ಟು ಹೆಚ್ಚಿನ ಮತಗಳಿಂದ ಜಯಿಸಲು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.